ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ನಾನಿವತ್ತು ಒಂದು ಸ್ಯಾಟ್ಸ್ ಅಪ್ಡೇಟ್ ಬಗ್ಗೆ ತಿಳಿಸೋಕೆ ಬಂದಿದ್ದೀನಿ. ಅದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೀಗ ನಮ್ಮ ಶಾಲೆಯ ಅಂದರೆ ಪ್ರತಿಯೊಬ್ಬರ ಶಾಲೆಯಲ್ಲಿಯೂ ಕೂಡ ಇದೇ ರೀತಿ ಆಗಿರುತ್ತೆ. ನಮ್ಮ ಶಾಲೆಯ ಸ್ಯಾಟ್ಸ್ ಕರ್ನಾಟಕ ಡ್ಯಾಶ್ಬೋರ್ಡಲ್ಲಿ ಹೋದಾಗ ನೋಡಿ, ಈ ರೀತಿ ವಿಂಡೋ ಕಾಣಿಸ್ತಾ ಇದೆ. ಆ ಡ್ಯಾಶ್ಬೋರ್ಡಲ್ಲಿ ಸ್ಟ್ಯಾಂಡರ್ಡ್, ನಂಬರ್ ಆಫ್ ಬಾಯ್ಸ್, ಗರ್ಲ್ಸ್, ಟೋಟಲ್ ಪೆಂಡಿಂಗ್ ಸ್ಟೂಡೆಂಟ್ಸ್ ಎಲ್ಲವನ್ನು ನೋಡಿದಾಗ ನಂಬರ್ ಆಫ್ ಬಾಯ್ಸ್, ಗರ್ಲ್ಸ್ ಟೋಟಲಲ್ಲಿ 000 ಅಂತ ಆಗಿಬಿಟ್ಟು ಆ ಎಲ್ಲ ತರಗತಿಯ ಮಕ್ಕಳು ಪೆಂಡಿಂಗ್ ಸ್ಟೂಡೆಂಟ್ಸಲ್ಲಿ ಬಂದಿದ್ದಾರೆ. ಯಾಕೆ ಅಂತಂದರೆ ನಮ್ಮ ಶೈಕ್ಷಣಿಕ ಸಾಲಿನ ಅದರಲ್ಲೂ 2025-26ನೇ ಸಾಲಿನ ಚಟುವಟಿಕೆಗಳು ಈ ಕ್ಷಣದಿಂದ ಪ್ರಾರಂಭ ಆಯಿತು ಫ್ರೆಂಡ್ಸ್. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ 2025-26 ಶೈಕ್ಷಣಿಕ ವರ್ಷಕ್ಕೆ ಅಂತ ಹೇಳ್ತಾ ಈ ಶೈಕ್ಷಣಿಕ ವರ್ಷದ ಪ್ರಥಮ ವಿಡಿಯೋವನ್ನು ನಾವು ಇಲ್ಲಿಂದ ಶುರು ಮಾಡೋಣ ಫ್ರೆಂಡ್ಸ್. ಈ ರೀತಿ ಪೆಂಡಿಂಗ್ ಸ್ಟೂಡೆಂಟ್ಸ್ ಯಾಕೆ ತೋರಿಸ್ತಿದ್ದಾರೆ ಅಂದರೆ 2024-25ನೇ ಸಾಲಿನಲ್ಲಿನ ಮಕ್ಕಳನ್ನು ತರಗತಿವಾರು ನಾವೀಗ 2025-26ನೇ ಸಾಲಿಗೆ ಪ್ರಮೋಟ್ ಮಾಡಿ ಕಳಿಸಬೇಕು. ಆ ರೀತಿ ಪ್ರಮೋಟ್ ಮಾಡಿದ ನಂತರ ಆ ಪೆಂಡಿಂಗ್ ಸ್ಟೂಡೆಂಟ್ಸಲ್ಲಿ ಏನಿದೆಯಲ್ಲ ಆ ಎಲ್ಲ ತರಗತಿಯ ಮಕ್ಕಳು ಏನಾಗ್ತಾರೆ ಅಂದರೆ ಬ್ಯಾಕ್ ಟು ಸ್ಟ್ಯಾಂಡರ್ಡ್ ಅಂದರೆ 1ನೇ, 2ನೇ, 3ನೇ, 4ನೇ ತರಗತಿಗೆ ಹೋಗ್ತಾರೆ. ಬಟ್ ಎಕ್ಸಿಟ್ ಕ್ಲಾಸ್ ಸ್ಟೂಡೆಂಟ್ಸ್ ಏನು 5ನೇ ತರಗತಿಯ ಮಕ್ಕಳಿದಾವಲ್ಲ ಅವರನ್ನು ಪ್ರಮೋಟ್ ಮಾಡಿದ ತಕ್ಷಣ ಹೋಗಲ್ಲ. ನಾವು TC ಔಟ್ ಮಾಡಿಬಿಟ್ಟು ಕೊಟ್ಟ ನಂತರನೇ ಆ ಮಕ್ಕಳು ಅಲ್ಲಿ 0 ಆಗುತ್ತೆ ಪೆಂಡಿಂಗ್. ಸೊ ಈಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೇಗೆ ಪ್ರಮೋಟ್ ಮಾಡೋದು ಅಂತ ನಾನು ಕ್ಲಿಯರಾಗಿ ಹೇಳ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಕಂಟಿನ್ಯೂವಸ್ ಆಗಿ ವಾಚ್ ಮಾಡಿ, ಆಗ ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಮಾಡಿರೋ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತವೆ ಫ್ರೆಂಡ್ಸ್. ಸೊ ಈಗ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ನಲ್ಲಿ ಹೋಗಬೇಕು. ಅದರಲ್ಲಿ ಪ್ರಮೋಷನ್ ಡೀಟೇಲ್ಸಲ್ಲಿ ಹೋಗಬೇಕು. ನಂತರ ಪ್ರಮೋಟ್ ಸ್ಟೂಡೆಂಟಲ್ಲಿ ಹೋಗಬೇಕು. ಆಗ ನಮಗೆ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ನಾವಿಲ್ಲಿ ಮೊದಲನೇದಾಗಿ ಕೆಳಗಡೆ ಇರುವಂಥ 3 ನೋಟನ್ನು ನೋಡೋಣ. ನೋಟ್ 1 ಏನಂದರೆ ದಿಸ್ ಫಂಕ್ಷನಾಲಿಟಿ ಈಸ್ ಓನ್ಲಿ ಫಾರ್ ಪ್ರಮೋಷನ್, ಇಟ್ ವಿಲ್ ನಾಟ್ ಆಟೋ ಅಪ್ಡೇಟ್ ಟು ದ ನೆಕ್ಸ್ಟ್ ಅಕಾಡೆಮಿಕ್ ಇಯರ್. ಸೊ ಇಲ್ಲಿ ಇದರ ಅರ್ಥ ಏನಂದರೆ ನಾವು ಇದು ಜಸ್ಟ್ ಪ್ರಮೋಟ್ ಮಾಡ್ತೀವಿ ಅಷ್ಟೇ, ಅಂದರೆ ನೆಕ್ಸ್ಟ್ ಕ್ಲಾಸಿಗೆ ಅಡ್ಮಿಟ್ ಮಾಡಿದಂಗಲ್ಲ ಅಂತ ಅರ್ಥ. ಸೆಕೆಂಡ್ ನೋಟ್ ಏನಂದರೆ ಪ್ರಮೋಟೆಡ್ ಚಿಲ್ಡ್ರನ್ ಶುಡ್ ಬಿ ಅಡ್ಮಿಟೆಡ್ ಬೈ ಯೂಸಿಂಗ್ ಮೆನು ಎನ್ರೋಲ್ಮೆಂಟ್ ಅಡ್ಮಿಟ್ ಥ್ರೂ ಪ್ರಮೋಷನ್. ನೋಡಿ, ಈಗ ಪ್ರಮೋಷನ್ ಮಾಡಿರ್ತೀವಲ್ಲ, ನೆಕ್ಸ್ಟ್ ಏನು ಅಂದರೆ ಅವರು ಅಡ್ಮಿಷನ್ ಥ್ರೂ ಪ್ರಮೋಷನ್ ಆಪ್ಷನನ್ನು ಬಿಡ್ತಾರೆ. ಅದು ಎನೇಬಲ್ ಮಾಡಿದಾಗ ನಾವು ಮತ್ತೆ ಏನು ಮಾಡಬೇಕಾಗುತ್ತೆ, ಎಲ್ಲ ಮಕ್ಕಳನ್ನು ಅಡ್ಮಿಟ್ ಥ್ರೂ ಪ್ರಮೋಷನ್ ಮಾಡಿಕೊಂಡು ಮುಂದಿನ ತರಗತಿಗೆ ಅಡ್ಮಿಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಟ್ 3 ಏನಂದರೆ 6 ರಿಸಲ್ಟ್ಸ್ ಅಂದರೆ 4 FAಗಳು 2 SAಗಳು ಆರ್ ಮ್ಯಾಂಡೇಟರಿ ಫಾರ್ ದ ಪ್ರಮೋಟ್ ಸ್ಟೂಡೆಂಟ್. ಸ್ಟೂಡೆಂಟ್ ವಿಲ್ ಎಲಿಜಿಬಲ್ ಫಾರ್ ಪ್ರಮೋಷನ್ ಫ್ರಮ್ ದ ನೆಕ್ಸ್ಟ್ ಡೇ ಆಫ್ಟರ್ ಅಪ್ಡೇಟಿಂಗ್ ಆಲ್ 6 ಎಕ್ಸಾಮ್ಸ್ ರಿಸಲ್ಟ್. ನೋಡಿ, ಪ್ರತಿಯೊಬ್ಬರಿಗೂ ಕೂಡ 4 FA 2 SA ಮ್ಯಾಂಡೇಟರಿಯಾಗಿ ನಾವು ಎಂಟ್ರಿ ಮಾಡಿರಬೇಕು ಪ್ರಮೋಟ್ ಮಾಡೋಕ್ಕಿಂತ ಮುಂಚೆ. ಒಂದು ವೇಳೆ ನೀವು ಮಾಡಿದ್ದಿಲ್ಲ ಅಂತಂದರೆ ಇವತ್ತೇನಾದರೂ ಮಾಡಿದರೆ ನೆಕ್ಸ್ಟ್ ಡೇನೇ ನೀವು ಏನು ಮಾಡ್ಬೋದು ಅಂತಂದರೆ ಪ್ರಮೋಟ್ ಮಾಡ್ಬೋದು. ಅದು ಬಿಟ್ಟು ನಾವು ಇವತ್ತೇ ರಿಸಲ್ಟ್ ಹಾಕಿಬಿಟ್ಟು ಇವತ್ತೇ ಪ್ರಮೋಟ್ ಮಾಡಲು ಸಾಧ್ಯ ಇಲ್ಲ ಫ್ರೆಂಡ್ಸ್. ಇದ್ರ ಜೊತೆಗೆ ಇನ್ನೊಂದೆರಡು ಅಂಶಗಳಿವೆ ಗಮನಿಸೋಕೆ. ಆ ಅಂಶಗಳು ಏನಂತಂದರೆ ಮಕ್ಕಳ ವಿದ್ಯಾರ್ಥಿಗಳ ಎಲ್ಲ 4 FAಗಳು ಮತ್ತು SA ಎರಡನ್ನು ಕೂಡ ನಾವು ಆನ್ಲೈನಲ್ಲಿ ಸ್ಯಾಟ್ಸ್ ಕರ್ನಾಟಕದಲ್ಲಿ ರಿಸಲ್ಟನ್ನು ಎಂಟ್ರಿ ಮಾಡಿರಬೇಕು. ಪಾರ್ಟ್ B ಕೂಡ ಹಾಕಿರಬೇಕು. ಆದರೆ ಒಂದು ವೇಳೆ ಹಾಕಿಲ್ಲ ಅಂದರೂ ಕೂಡ ಆಟೋ ಅಪ್ಡೇಟ್ C ಗ್ರೇಡ್ ಅಂತ ತಗೊಳ್ಳುತ್ತೆ. ಬದಲಾಗಿ ನಾವು ಹಾಕಿದರೆ ನಾವು ಹಾಕಿದ ಗ್ರೇಡ್ ತೆಗೆದುಕೊಳ್ಳುತ್ತೆ ಫ್ರೆಂಡ್ಸ್. ಇದು ಆಗಲೇ ಹೇಳಿದೆ ನಾನು. ನೆಕ್ಸ್ಟ್ ಇನ್ನೊಂದೇನಂತಂದರೆ ನಾವು ಈವರೆಗಿನ ಅಂದರೆ ಮೇ 2024ರಿಂದ ಏಪ್ರಿಲ್ 2025ರವರೆಗಿನ ತಿಂಗಳವಾರು ಹಾಜರಾತಿಯನ್ನು ಕಂಪಲ್ಸರಿಯಾಗಿ ಎಂಟ್ರಿ ಮಾಡಿರಬೇಕು. ಒಂದು ವೇಳೆ ಈ 2 ಕೆಲಸಗಳನ್ನು ನೀವು ಮಾಡಿದ್ದಿಲ್ಲ ಅಂದರೆ ನೀವು ಪ್ರಮೋಟ್ ಕೊಟ್ಟಾಗ ಆ ಮಗುವಿಗೆ ಏನಂತ ತೋರಿಸುತ್ತಂದರೆ ರೆಡ್ ಮಾರ್ಕಲ್ಲಿ CCE ರಿಸಲ್ಟ್ ಆ್ಯಂಡ್ ಅಟೆಂಡೆನ್ಸ್ ನಾಟ್ ಫಿಲ್ಡ್ ಅಂತೇಳಿ ಬರುತ್ತೆ ಫ್ರೆಂಡ್ಸ್. ಆಗ ನೀವು ಪ್ರಮೋಟ್ ಮಾಡಲು ಸಾಧ್ಯವಿಲ್ಲ. ಸೊ ಮೊದಲನೇದಾಗಿ ಈ ಕೆಲಸವನ್ನು ನೀವು ಕ್ಲಿಯರಾಗಿ ಕಂಪ್ಲೀಟ್ ಮಾಡಿ, ನಂತರ ಅದನ್ನು ಮಾಡಿದಿರಲ್ಲ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಮೋಟ್ ಮಾಡಲು ಮುಂದುವರಿಯೋಣ. ಸೊ ಈಗ ನಾವು ಸರ್ಚ್ ಸ್ಟೂಡೆಂಟ್ ಫಾರ್ ಪ್ರಮೋಷನ್ ಅಂತ
ಸೆಲೆಕ್ಟ್ ಮಾಡಿದ್ದೀವಿ, ಆ ಡ್ಯಾಶ್ಬೋರ್ಡಲ್ಲಿ ಇದ್ದೀವಿ. ಇಲ್ಲಿ ಕೆಳಗಡೆ ನೋಡ್ಬೋದು ನೀವೆಲ್ಲ ಸ್ಕೂಲ್ ಡೀಟೇಲ್ಸ್ ಎಲ್ಲ ಬಂದಿದೆ. ನಂತರ ಪ್ರೆಸೆಂಟ್ ಸ್ಟ್ಯಾಂಡರ್ಡ್, ಆಮೇಲೆ ಅಕಾಡೆಮಿಕ್ ಇಯರ್ ಅಂತ ಇದೆ. ಅಕಾಡೆಮಿಕ್ ಇಯರಲ್ಲಿ 2024-25 ಇರುತ್ತೆ, ಅದು ಹಾಗೇ ಇರಲಿ. ಅಂದರೆ ಆ ಇಯರಲ್ಲಿ ಮಗು ಒಂದೊಂದು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಾವು. 2024-25 ಮಗು 1ನೇ ಕ್ಲಾಸ್ ಅಂತ ನಾನು ಈಗ ತಗೋತಿದ್ದೀನಿ. ಆಗ ಸರ್ಚ್ ಕೊಟ್ಟಾಗ ಮಕ್ಕಳ ಲಿಸ್ಟ್ ಇಲ್ಲಿ ನಮಗೆ ಕಾಣಿಸುತ್ತೆ. ಇಲ್ಲಿ ನೀವು ಮಾಡಬೇಕಾದ ಕೆಲಸ ಏನು ಅಂತಂದರೆ, ಮೊದಲನೇದಾಗಿ ಸೀರಿಯಲ್ ನಂಬರ್, ನಮ್ಮ ಈಗ 1ನೇ ತರಗತಿ ಸೆಲೆಕ್ಟ್ ಮಾಡ್ಕೊಂಡಿವಲ್ಲ, ಅಲ್ಲಿ ಕಳೆದ ಸಾಲಿನಲ್ಲಿ ಎಷ್ಟು ಮಕ್ಕಳಿದ್ರು ಅಷ್ಟು ಮಕ್ಕಳು ಇಲ್ಲಿ ತೋರಿಸ್ತಿದೆನಾ ಅಂತ ಚೆಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಎನ್ರೋಲ್ಮೆಂಟ್ ಸ್ಟೂಡೆಂಟ್ ನೇಮ್ ಇರುತ್ತೆ, ಅದನ್ನು ನೋಡಿಕೊಂಡು ನಾವು ಚೆಕ್ ಮಾಡ್ಕೊಳ್ಬೇಕು. ಕೊನೆಯದಾಗಿ ಪ್ರಮೋಟ್ ಅಂತ ಆಪ್ಷನ್ ಇದೆ. ಕೆಳಗಡೆ ಪ್ರತಿಯೊಂದು ಮಗುವಿನ ಮುಂದೆ ಕೂಡ ಇದೆ, ಮೇಲೆ ಓವರಾಲ್ ಆಗಿ ಕೂಡ ಪ್ರಮೋಟ್ ಅನ್ನೋ ಆಪ್ಷನ್ ಇದೆ. ನಾವು ಒಂದೊಂದು ಮಗು ಬೇಕಾದರೂ ಪ್ರಮೋಟ್ ಮಾಡ್ಬೋದು, ಅಥವಾ ಎಲ್ಲ ಮಕ್ಕಳು ಕರೆಕ್ಟಾಗಿ ಕ್ಲಿಯರಾಗಿ ಹಾಕಿದ್ದೀವಿ ಅಂದರೆ ಡೈರೆಕ್ಟಾಗಿ ಮೇಲೆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿದಾಗ ಕೆಳಗಿನ ಎಲ್ಲ ಚೆಕ್ ಬಾಕ್ಸ್ ಟಿಕ್ ಆಗುತ್ತೆ. ಕೊನೆಯದಾಗಿ ಕೆಳಗಡೆ ಸಬ್ಮಿಟ್ ಅಂತ ಹೊಡಿಬೋದು. ಆಗ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ, ಓಕೆ ಅಂತ ಕೊಡಿ ಫ್ರೆಂಡ್ಸ್. ಆಗ ಎಲ್ಲ ಮಕ್ಕಳು ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಅಂತ ನಿಮಗೊಂದು ಪಾಪಪ್ ಮೆಸೇಜ್ ಗ್ರೀನ್ ಕಲರಲ್ಲಿ ಕಾಣಿಸುತ್ತೆ. ಈ ರೀತಿಯಾಗಿ ಪ್ರಮೋಟ್ ಮಾಡಬೇಕು. ನಂತರ ಈ ಮಕ್ಕಳು ಪ್ರಮೋಟ್ ಆಗಿದೆನಾ ಅಂತ ಚೆಕ್ ಮಾಡ್ಕೊಳ್ಬೇಕಾದ್ರೆ ಸೇಮ್ ಮತ್ತೆ ಅದೇ ವಿಂಡೋನಲ್ಲೇ ಹೋಗಿಬಿಟ್ಟು ಸರ್ಚ್ ಸ್ಟೂಡೆಂಟ್ ಫಾರ್ ಪ್ರಮೋಷನಲ್ಲಿ ಹೋಗಿಬಿಟ್ಟು ಪ್ರೀವಿಯಸ್ ಕ್ಲಾಸ್ 1 ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಇಯರ್ 2024-25 ಇರಲಿ, ಸರ್ಚ್ ಕೊಟ್ಟಾಗ ಮಕ್ಕಳ ಲಿಸ್ಟ್ ಈ ಕೆಳಗೆ ಈ ಮುಂಚೆ ಬಂದಂತೆ ಎಲ್ಲ ತರಗತಿಯ ಎಲ್ಲ ಮಕ್ಕಳು ಇರ್ತಾರೆ. ಆದರೆ ಈಗ ಎಲ್ಲ ಮಕ್ಕಳ ಮುಂದೆ ಕೂಡ ಪ್ರಮೋಟೆಡ್ ಅಂತೇಳಿ ಬಂದಿರುತ್ತೆ ಫ್ರೆಂಡ್ಸ್. ಇದೇ ರೀತಿಯಾಗಿ ನೀವು ನಿಮ್ಮ ಶಾಲೆಯ ಎಲ್ಲ ತರಗತಿಗಳ ಮಕ್ಕಳನ್ನು ಕೂಡ ಪ್ರಮೋಟ್ ಮಾಡಬೇಕಿದೆ ಫ್ರೆಂಡ್ಸ್. ಇದಾದ ನಂತರ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಹೇಗೆ ಮಕ್ಕಳನ್ನು ಅಡ್ಮಿಟ್ ಥ್ರೂ ಪ್ರಮೋಷನ್ ಮಾಡಬೇಕು ಅನ್ನೋ ಮಾಹಿತಿಯೊಂದಿಗೆ ಸಿಗೋಣ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ AV Shetty. ಥ್ಯಾಂಕ್ ಯು.